ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 26ನೇ ಎಪಿಸೋಡ್ಗೆ ಸ್ವಾಗತ. ವಧು ಮನೆಯಲ್ಲಿ ಯಾವುದೋ ಲಾಬ್ ಹುಡುಕ್ತಿರುವಾಗ ಭೂಮಿ ಅಲ್ಲಿಗೆ ಬರ್ತಾಳೆ. ಮದುವೆ ಇಷ್ಟ ಇಲ್ಲ ಅಂದ್ರೆ ನೋ ಹೇಳ್ಬಿಡು ಅಂತಾಳೆ. ಆಗ ವಧು ನಂಗೂ ಮದುವೆ ಆಗಬೇಕು ಅಂತ ಇದೆ, ಆದರೆ ಸಣ್ಣ ಸಮಸ್ಯೆಗಳಿಂದ ಸರಿ ಆಗ್ತಿಲ್ಲ ಅಂದಾಗ ಭೂಮಿ ನಿಂಗೆ ಹುಡುಗ ಹೀಗಿರಬೇಕು ಅಂತ ಕಂಡೀಷನ್ಸ್ ಇದೆಯಾ, ನನಗೇನೋ ಸುಜಿತ್ ಓಕೆ ಅನ್ಸಿದ್ರು ಅಂದಾಗ ವಧು ಮದುವೆ ವಿಷಯ ಬಿಟ್ಟರೆ ನನ್ನ ಹತ್ರ ಮಾತಾಡೋಕ್ಕೆ ಬೇರೆ ಏನೂ ಇಲ್ವಾ ಅಂತ ವಧು ಬೇಜಾರಲ್ಲಿ ಕೇಳಿದಾಗ ಭೂಮಿ ಅದು ಅಸೈನ್ಮೆಂಟ್ ಬರೆಯೋದಿತ್ತು ಅಂತ ನೆಪ ಹೇಳಿ ಅಲ್ಲಿಂದ ಹೋಗ್ತಾಳೆ. ಯಶೋಮತಿ ಅವರು ಡಾಕ್ಟರ್ ಹತ್ರ ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ. ಡಾಕ್ಟ್ರು ನಿಮಗೆ ಲೋ ಬಿ ಪಿ ಆಗಿದ್ದಷ್ಟೇ, ಒಳ್ಳೆ ಫುಡ್ ತಗೋಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ಬೇರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಸಾರ್ಥಕ್ ಅಮ್ಮನ ಡಾಕ್ಟರ್ ಹತ್ರ ಹೋಗಿದ್ರಲ್ಲ, ಏನು ಹೇಳಿದ್ರು ಅಂತ ಕೇಳ್ತಾನೆ. ಈ ಸೀರೆ ನಿಮಗೆ ತುಂಬ ಚೆನ್ನಾಗಿದೆ, ಈ ಕಲರ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಎಲ್ಲಿ ತಗೊಂಡ್ರಿ, ಎಷ್ಟು ಕೊಟ್ರಿ ಅಂತ ಕೇಳಿದ್ರು ಅಂತೇಳಿ ಡಾಕ್ಟ್ರ್ ಇನ್ನೇನು ಹೇಳ್ತಾರೆ, ಆರಾಮಾಗಿದ್ದೀರಾ, ಏನೂ ತೊಂದರೆ ಇಲ್ಲ, ನೀವು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂತ ಹೇಳಿದರು ಅಂತ ಯಶೋಮತಿ ಅವರು ಹೇಳ್ತಾರೆ. ನೀನು ಇವಾಗ ಆರಾಮಾಗಿದೆಯಾ ಅಲ್ವಾ ಅಮ್ಮ ಅಂತ ಸಾರ್ಥಕ್ ಕೇಳಿದಾಗ ಯಾಕಪ್ಪ ಹೀಗೆ ಕೇಳ್ತಿದ್ಯಾ ಅಂತ ಯಶೋಮತಿ ಅವರು ಕೇಳ್ತಾರೆ. ನೀನು ನಂಗೆ ಕೇಳ್ಬೋದು, ನಾನು ಕೇಳಬಾರ್ದಾ ಅಂತ ಸಾರ್ಥಕ್ ಹೇಳ್ತಾನೆ. ಯಶೋಮತಿ ಅವರು ಕೇಳ್ಬೋದಪ್ಪ, ಐರನ್ ಲೇಡಿ ಆಫ್ ದ ಇಯರ್ ಅಂತ ಕಾಂಪಿಟೇಷನ್ ಇಟ್ಟರೆ ನಾನೇ ಫಸ್ಟ್ ಬರೋದು, ನಿಮ್ಮಮ್ಮ ಅಲ್ವಾ ಅಂತ ಹೇಳ್ತಾರೆ. ಆದಿ ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡೋ ಹುಡುಗಿನ ಮೀಟ್ ಹೋಗೋಕ್ಕಂತ ಬಟ್ಟೆ ಸೆಲೆಕ್ಟ್ ಮಾಡ್ತಿದ್ದಾನೆ. ಅಲ್ಲಿಗೆ ತರಂಗ ಬಂದಾಗ ಅವಳ ಹೆಲ್ಪ್ ಕೇಳ್ತಾನೆ. ಕೊನೆಗೆ ಅಣ್ಣ ತಂಗಿ ಸೇರಿ ಒಂದು ಬಟ್ಟೆ ಚೂಸ್ ಮಾಡ್ತಾರೆ. ಅವ್ನು ಕೆಳಗಡೆ ಬಂದಾಗ ಪ್ರಿಯಾಂಕಾ ಮನೆಯಲ್ಲಿ ಪೂಜೆ ಮಾಡ್ತಿದ್ದಾಳೆ. ಆದಿ ಇದ್ಯಾವುದು ಹೊಸ ದೇವರು ಅಂತ ಕೇಳಿದಾಗ ವೀಕ್ಷಿತಾ ಹೊಸ ದೇವರಲ್ಲ, ನಿಂಗೆ ಮದುವೆ ಆಗಿಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ಅಂತಾಳೆ. ಯಶೋಮತಿಯವರು ಗಂಡ ಹೆಂಡತಿ ಎಷ್ಟು ಪೂರಕವಾಗಿರಬೇಕು, ಎಷ್ಟು ಅನ್ಯೋನ್ಯವಾಗಿರಬೇಕು ಅನ್ನೋದನ್ನು ತೋರಿಸ್ಕೊಡೋಕ್ಕೆ ಶಿವಪಾರ್ವತಿ ತಾಳಿರೋ ಅವತಾರನೇ ಅರ್ಧನಾರೀಶ್ವರ ಅವತಾರ. ತನ್ನ ಗಂಡನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪ್ರಿಯಾಂಕಾ ಸಾರ್ಥಕಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಿದ್ದಾಳೆ. ನಿಂಗೂ ಈ ಥರನೇ ಪ್ರೀತಿಸೋ ಹುಡುಗಿ ಸಿಗ್ಲಿ ಅಂತ ಬೇಡ್ಕೊ ಅಂದಾಗ ವೀಕ್ಷಿತಾ ಸಿಕ್ಕಿದ್ದಾಯ್ತು ಅಂತಾಳೆ. ಯಶೋಮತಿಯವರು ಸಿಕ್ಕಾಯ್ತಾ, ಎಲ್ಲಿ ಅಂತ ಕೇಳಿದಾಗ ಇನ್ಸ್ಟಾಲಿ ಅಂತಾಳೆ ವೀಕ್ಷಿತಾ. ಸಚಿನ್ ಮನೆಯವ್ರ ಹತ್ರ ಕಾರ್ ಕೊಟ್ಟಿರೋ ಕಂಪನಿ ಸರಿ ಇಲ್ಲ, ಕಾರ್ ಗಿಫ್ಟ್ ಕೊಟ್ಟಿರೋದೇ ದೊಡ್ಡ ಸ್ಕ್ಯಾಮು, ಮದುವೆ ದಿನ ಹಾಲ್ ವಿಷಯಕ್ಕಾಗಿ ಅವಾಂತರದ ಬಗ್ಗೆ ನಾವೆಲ್ಲೂ ಏನು ಮಾತಾಡಬಾರ್ದು ಅಂತ ಕಾರ್ ಕೊಟ್ಟಿದ್ದಷ್ಟೇ, ನಮ್ಮನ್ನು ಅಡ್ವರ್ಟೈಸ್ಮೆಂಟಿಗೆ ಯೂಸ್ ಮಾಡ್ಕೋತಿದ್ದಾರೆ, ಅದ್ರ ಮೇಲೆ ಅವ್ರದ್ದು ಏನೇನೋ ಕಂಡೀಷನ್ಸ್ ಬೇರೆ, ಅವ್ರು ಹೇಳ್ದಲ್ಲೇ ಸರ್ವಿಸಿಗೆ ಕೊಡಬೇಕು, ಹಾಗೆ ಹೀಗೆ ಏನೇನೋ ಕಂಡೀಷನ್ನು ನೋಡಿ ನೋಡಿ ಸಾಕಾಯಿತು. ಆಮೇಲೆ ಕಾರ್ನ ವಾಪಸ್ ತೊಗೊಂಡೋಗಿ ಅಂತ ಹೇಳಿ ಅವ್ರ ಹತ್ರ ಕಾರ್ ವಾಪಸ್ ಕೊಟ್ಟಿದ್ದಕ್ಕೆ 50,000 ತೊಗೊಂಡು ಬಂದಿದ್ದೀನಿ, ಇದು ನಿಮಗೆ ಸೇರಬೇಕು, ತಗೊಳ್ಳಿ ಮಾವ ಅಂತ ಕೊಡ್ತಾನೆ. ಶಂಕರ್ ಅವರು ಬೇಡ ಬೇಡ ಅಂದರೂ ಬಲವಂತ ಮಾಡಿ ಅವರಿಗೆ ದುಡ್ಡು ಕೊಟ್ಟು ಮನೆಯವ್ರ ಮುಂದೆ ಒಳ್ಳೆಯನಾಗಿದ್ದಾನೆ. ಪ್ರಿಯಾಂಕಾ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡ್ತಿದ್ದಾಳೆ. ಸಾರ್ಥಕ್ ಮನೇಲಿ ಪೂಜೆ ಇದೆ ಅಂತ ಹೇಳಿದರೆ ನಾನು ಜಾಯ್ನ್ ಆಗ್ತಿದ್ದೆ ಅಂದಾಗ ಯಶೋಮತಿಯವರು ಇದು ಪ್ಲ್ಯಾನ್ ಮಾಡಿ ಮಾಡ್ತಿರೋ ಪೂಜೆ ಅಲ್ಲ, ಪ್ರಿಯಾಂಕಾ ತನ್ನ ಗಂಡಂಗೆ ಒಳ್ಳೇದಾಗಲಿ ಅಂತ ಮಾಡ್ತಿರೋ ಪೂಜೆ ಅಂತಾರೆ. ಪ್ರಿಯಾಂಕಾ ಅತ್ತೆ ಹೇಳಿದ್ದು ಕೇಳ್ತಾ ಸಾರ್ಥಕ್ ಗಂಡಂದು ಎಲ್ಲದರಲ್ಲೂ ಹೆಂಡತಿಗೆ ಅರ್ಧ ಪಾಲು ಅಂತಾಳೆ. ಅವಾಗ ತರಂಗ ಅತ್ತೆ ದೇವ್ರ ಹತ್ರ ಏನು ಕೇಳ್ಕೊಂಡ್ರಿ ಅಂದಾಗ ಪ್ರಿಯಾಂಕಾ ನಾನು ನಂಗೆ ಅಂತ ಏನೂ ಕೇಳ್ಕೊಂಡಿಲ್ಲ, ದೇವರು ನಂಗೆಲ್ಲ ಕೊಟ್ಟಿದ್ದಾನೆ, ಅತ್ತೆ ಆರೋಗ್ಯ ಚೆನ್ನಾಗಿರ್ಲಿ, ಈ ಮನೆಯವರೆಲ್ಲ ಚೆನ್ನಾಗಿರ್ಲಿ, ಸಾರ್ಥಕ್ ಖುಷಿಯಾಗಿರ್ಲಿ, ಅವಂದಾಗಿರೋ ಜಾಗದಲ್ಲಿ ನಂಗೂ ಅರ್ಧ ಇರಲಿ, ನನ್ನ ಸುಖ ಎಲ್ಲ ಸಾರ್ಥಕಿಗೆ ಹೋಗ್ಲಿ, ಒಂದು ದುಃಖ ಎಲ್ಲ ನಂಗೆ ಬರಲಿ ಅಂತ ಬೇಡ್ಕೊಂಡೆ ಅಂತ ಹೇಳ್ತಾಳೆ. ಸಚಿನ್ ಮಾಡ್ತಿರೋ ಮೋಸ ಮನೆಯವರಿಗೆಲ್ಲ ಗೊತ್ತಾಗುತ್ತಾ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.